ಮಿಜೋರಾಮದ ಮೊದಲ ರೈಲು ಪ್ರಯಾಣ ಇದು ಕೇವಲ ಒಂದು ಯಾತ್ರೆಯ ಆರಂಭವಲ್ಲ, ಇದು ಪ್ರಗತಿಯ ನವ ಅಧ್ಯಾಯ. ಇಂತಹ ಪ್ರೇರಣಾದಾಯಕ ನ್ಯೂಸ್ಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ಮಿಜೋರಾಂ ರಾಜ್ಯಕ್ಕೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೈಲು ತಲುಪಿದೆ. ಇದು ಕೇವಲ ಒಂದು ರೈಲು ಪ್ರಯಾಣ ಅಲ್ಲ, ಒಂದು ಕನಸು. ಮುಗುಳ್ನಗೆಯಿಂದ ತುಂಬಿದ ಈ ದಿನವನ್ನು ಮಿಜೋರಾಂ ಜನತೆ ಮರೆಯಲಾರರು. ಇದು ಅಭಿವೃದ್ಧಿಯ ಹೊಸ ಅಧ್ಯಾಯ. ಅವರಿಗೆ ಕೇವಲ ರಸ್ತೆ ಮೂಲಕವೇ ಸಂಪರ್ಕವಿದ್ದ ಈ ರಾಜ್ಯಕ್ಕೆ ಈಗ ರೈಲು ಹಾದಿ ಬಂದು ತಲುಪಿದೆ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರ ಮುಖದಲ್ಲೂ ಒಂದು ವಿಶೇಷ ಆನಂದ ತುಂಬಿದೆ. ಈ ರೈಲು ಕೇವಲ ಸಂಚಾರವನ್ನೇ ಸುಲಭಗೊಳಿಸುವುದಿಲ್ಲ, ವ್ಯಾಪಾರ, ಪ್ರವಾಸೋದ್ಯಮ, ಶಿಕ್ಷಣ ಎಲ್ಲಕ್ಕೂ ಹೊಸ ಬಾಗಿಲು ತೆರೆದಿದೆ. ಮಿಜೋರಾಮದ ಕನಸುಗಳಿಗೆ ಇದು ನಿಜವಾದ ಲೈಫ್ ಲೈನ್ ಆಗಲಿದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಮಿಜೋರಾಮದ ರೈಲು ಪ್ರಯಾಣ ಇನ್ನಷ್ಟೇ ಆರಂಭ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳವಣಿಗೆ, ಇನ್ನಷ್ಟು ಮುಗುಳ್ನಗೆ. ಮಿಜೋರಾಂ ನಿತ್ಯ ಹರಿದ್ವರ್ಣದಿಂದ ಕಂಗೊಳಿಸುವ ಸಮೃದ್ಧ ಭೂದೃಶ್ಯಗಳನ್ನು ಒಳಗೊಂಡ ಈಶಾನ್ಯ ಭಾರತದ ಪುಟ್ಟ ರಾಜ್ಯ. ಮುಗಿಲೆತ್ತರದ ಗುಡ್ಡಗಳು, ಆಳದ ಪ್ರಪಾತಗಳು, ಗುಡ್ಡದ ಮೇಲೆಯೇ 4-5 ಅಂತಸ್ತಿನ ಕಟ್ಟಡಗಳು, ಕಣ್ಣು ಹಾಯಿಸಿದಷ್ಟು ದೂರ ಹಸಿರು ನೋಟ, ಕಿರಿದಾದ ರಸ್ತೆಗಳು, ಪ್ರಕೃತಿ ಸೌಂದರ್ಯವನ್ನೆಲ್ಲ ಮೈ ತುಂಬಿಕೊಂಡಿರುವ ಈ ಸುಂದರ ರಾಜ್ಯದಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳ ಬಳಿಕ ರೈಲ್ವೆ ಸಂಪರ್ಕ ಸಿಗುತ್ತಿದೆ. ಇದು ಇಲ್ಲಿನ ಜನಜೀವನ ಸುಧಾರಣೆಯನ್ನು ಗಮನದಲ್ಲಿರಿಸಿಕೊಂಡು ಮಾಡಿರುವ ಮಹತ್ವದ ಸಂಪರ್ಕ ಕ್ರಾಂತಿಯಾಗಿದೆ. ಸ್ನೇಹಿತರೆ, ಅಸ್ಸಾಂ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವ ಈ ರಾಜ್ಯದ ಗಡಿ ಭಾಗದವರೆಗೆ ರೈಲ್ವೆ ಸಂಪರ್ಕ ಈ ಹಿಂದೆಯೇ ಇತ್ತು. ಆದರೆ ರಾಜ್ಯದೊಳಗೆ ಇನ್ನೂ ರೈಲು ಸಂಪರ್ಕ ಕಲ್ಪಿಸಿರಲಿಲ್ಲ. ಈಗ ರಾಜ್ಯದೊಳಗೆ ಮೊದಲ ಬಾರಿ ರೈಲು ಕೂಗುವ ಸದ್ದು ಮೊಳಗಲಿದೆ. ಸೆಪ್ಟೆಂಬರ್ 13ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಮಿಜೋರಾಂನ ಮೊದಲ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. 2014 ನವೆಂಬರ್ 29ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಿಜೋರಾಂ ರಾಜ್ಯದಲ್ಲಿ ಭೈರಾಬಿಯಿಂದ ಸೈರಾಂಗ್ ತನಕ ಹೊಸ ರೈಲು ಮಾರ್ಗದ ಶಿಲಾನ್ಯಾಸ ನೆರವೇರಿಸಿದ್ದರು. 2016 ಮಾರ್ಚ್ 21ರಂದು ಅಸ್ಸಾಂನಿಂದ ಭೈರಾಬಿವರೆಗೆ ರೈಲು ಮಾರ್ಗವನ್ನು ಬ್ರಾಡ್ ಗೇಜ್ಗೆ ಪರಿವರ್ತನೆ ಮಾಡುವ ಮೂಲಕ ಮಿಜೋರಾಂನ ಭೈರಾಬಿಗೆ ಮೊದಲ ಸರಕು ರೈಲು ತಲುಪಿತು. ಸ್ನೇಹಿತರೆ, ಈ ಮಿಜೋರಾಮದ ರೈಲಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೋಡುತ್ತಾ ಹೋಗೋಣ. ಭೈರಾಬಿ ಸೈರಾಂಗ್ ರೈಲು ಮಾರ್ಗದಲ್ಲಿ ಒಟ್ಟು 45 ಸುರಂಗಗಳಿದ್ದು, ಒಟ್ಟು ಮಾರ್ಗದ 15,885 ಕಿಲೋಮೀಟರ್ ಅಂದರೆ 31% ದೂರವನ್ನು ಸುರಂಗ ಮಾರ್ಗಗಳೇ ಒಳಗೊಂಡಿವೆ. ಈ ಮಾರ್ಗದ ಅತಿದೊಡ್ಡ ಸುರಂಗ 1.868 ಕಿಲೋಮೀಟರ್ ದೂರವಿದೆ. ಸುರಂಗಗಳ ಮುಖಭಾಗಗಳಲ್ಲಿ ಮಿಜೋರಾಂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಲಾತ್ಮಕ ಚಿತ್ರಗಳು ಕೂಡ ಮೂಡಿಸಲಾಗಿದೆ. ಇವುಗಳಲ್ಲಿ ಮಿಜೋರಾಂ ಜನರ ಉಡುಪು, ಹಬ್ಬ ಸಂಪ್ರದಾಯಗಳು, ಗ್ರಾಮೀಣ ಜೀವನ ಶೈಲಿ, ಹಾಗೆಯೇ ರಾಜ್ಯದ ಸಸ್ಯ ಮತ್ತು ಪ್ರಾಣಿ ಜೀವಿಗಳ ಚಿತ್ರಣ ನೀಡಲಾಗಿದೆ. ಈ ಮಾರ್ಗದಲ್ಲಿ 55 ದೊಡ್ಡ ಸೇತುವೆಗಳಿದ್ದು 11.78 ಕಿಲೋಮೀಟರ್ ಅಂದರೆ 23% ದೂರವನ್ನು ಒಳಗೊಂಡಿದೆ. ಈ ರೈಲಿನ ಪ್ರಯಾಣದ ಉದ್ದ ಅಂದರೆ 51.38 ಕಿಲೋಮೀಟರ್. ರೈಲ್ವೆ ಟ್ರ್ಯಾಕ್ ಬಹುತೇಕ ಸುರಂಗ ಮತ್ತು ಸೇತುವೆಯ ಮೇಲೆ ನಿರ್ಮಾಣವಾಗಿದೆ. ಏಪ್ರಿಲ್ನಿಂದ ಅಕ್ಟೋಬರ್ವರೆಗೂ ಇಲ್ಲಿ ಭಾರೀ ಮಳೆ ಸುರಿಯುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ವರ್ಷದಲ್ಲಿ 4-5 ತಿಂಗಳು ಮಾತ್ರವೇ ಕಾಮಗಾರಿ ಸಾಧ್ಯ. ಸಣ್ಣ ಮಳೆ ಬಂದರೂ ಕಾರ್ಮಿಕರು ಕಾಮಗಾರಿ ಪ್ರದೇಶಕ್ಕೆ ತಲುಪುವುದೇ ದೊಡ್ಡ ಸಾಹಸವಾಗಿರುತ್ತದೆ. ಯಾವಾಗ ಗುಡ್ಡ ಕುಸಿದು ಬೀಳುತ್ತದೆಯೋ ಎನ್ನುವ ಆತಂಕ. ನಿರ್ಮಾಣಕ್ಕೆ ಬೇಕಾದ ಭಾರಿ ವಾಹನಗಳನ್ನು ತೆಗೆದುಕೊಂಡು ಹೋಗುವುದು ಇನ್ನಷ್ಟು ದುಸ್ತರ.
ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಬೇಕಾದ ಮರಳು, ಕಲ್ಲು, ಚಿಪ್ಪು ಮುಂತಾದ ಸಾಮಗ್ರಿಗಳು ಮಿಜೋರಾಂನಲ್ಲಿ ಲಭ್ಯವಿಲ್ಲ. ಅಸ್ಸಾಂ, ಪಶ್ಚಿಮ ಬಂಗಾಳ, ಮೇಘಾಲಯ ಹಾಗೂ ಇತರ ರಾಜ್ಯಗಳಿಂದ ತರಬೇಕು. ಅಷ್ಟೇ ಅಲ್ಲ, ನಿರ್ಮಾಣಕ್ಕೆ ಬೇಕಾದ ಕಾರ್ಮಿಕರು ಕೂಡ ಬೇರೆ ರಾಜ್ಯಗಳಿಂದಲೇ ಬರಬೇಕು. ಈ ಎಲ್ಲ ಕಷ್ಟಗಳ ಹೊರತಾಗಿಯೂ ಸುಸಜ್ಜಿತ ಟ್ರ್ಯಾಕ್ ನಿರ್ಮಾಣವಾಗಿದೆ. ಇಂಥ ರೈಲು ಮಾರ್ಗದಲ್ಲಿ ಸಾಗುವುದೇ ಒಂದು ಸುಂದರ ಅನುಭವ ನೋಡೋದಕ್ಕೆ. ಈ ಮಾರ್ಗದಲ್ಲಿ ಹೊಟ್ಟೋರ್ಕಿ, ಕನ್ಫೋಯಿ, ಮುವಾಲ್ಬಾಗ್ ಮತ್ತು ಸೈರಾಗ್ ಸೇರಿದಂತೆ ಒಟ್ಟು 4 ರೈಲು ನಿಲ್ದಾಣಗಳು ಬರುತ್ತವೆ. ಮಿಜೋರಾಂನಲ್ಲಿ ಸದ್ಯಕ್ಕೆ ಪ್ರವಾಸೋದ್ಯಮ, ಬಿದಿರಿನ ಕರಕುಶಲ ವಸ್ತುಗಳು, ಶುಂಠಿ, ಅಡಕೆ, ಅರಣ್ಯಜನ್ಯ ಉತ್ಪನ್ನಗಳನ್ನೇ ನೆಚ್ಚಿಕೊಂಡಿದೆ. ಸಣ್ಣ ಪುಟ್ಟ ಕೈಗಾರಿಕೆಗಳು ಇಲ್ಲಿ ನೋಡಸಿಗುವುದಿಲ್ಲ. ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿಲ್ಲ. ಆದರೆ ಸಂಪೂರ್ಣ ಸಾಕ್ಷರತೆಯನ್ನು ಘೋಷಿಸಿಕೊಂಡಿರುವುದು ಹೆಮ್ಮೆಯ ವಿಷಯ. ರೈಲು ಸಂಪರ್ಕದಿಂದ ಸ್ಥಳೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುವುದರ ಜತೆಗೆ ಉನ್ನತ ಶಿಕ್ಷಣ, ವ್ಯಾಪಾರ, ವೈದ್ಯಕೀಯ ಕ್ಷೇತ್ರದಲ್ಲಿ ಜನರು ಬೇರೆ ರಾಜ್ಯದೊಂದಿಗೆ ಸುಲಭ ಸಂಪರ್ಕಕ್ಕೆ ಸಹಕಾರಿಯಾಗಿದೆ. 2025 ಆಗಸ್ಟ್ನಲ್ಲಿ IRCTC ಮಿಜೋರಾಂ ಸರ್ಕಾರದೊಂದಿಗೆ 2 ವರ್ಷಗಳ ಅವಧಿಗೆ ಪ್ರವಾಸೋದ್ಯಮ ಪ್ರೋತ್ಸಾಹಕ್ಕಾಗಿ ಒಪ್ಪಂದ ಮಾಡಿಕೊಂಡಿದೆ. ಭೈರಾಬಿ ಸೈರಾಂಗ್ ರಸ್ತೆ ಮಾರ್ಗದ ಪ್ರಯಾಣಕ್ಕೆ ತಗಲುವ ಸಮಯ 7 ಗಂಟೆ. ಅದೇ ರೈಲು ಮಾರ್ಗದ ಪ್ರಯಾಣಕ್ಕೆ ತಗಲುವ ಸಮಯ ಕೇವಲ 3 ಗಂಟೆ, ಅಂದರೆ 4 ಗಂಟೆಗಳ ಉಳಿತಾಯ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ಮಾಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.